ರೆಡಿ? ಅಲ್ಲ, ಎಲೆಕ್ಷನ್ ಸೋಲು ಗೆಲುವು ಇರ್ತಿದೆ. ಸೋತೀವಂತ ಹಂಗಿರಕ್ಕಾಗಲ್ಲ. ಮುಂದೆ ಗೆಲುವು ಆಗ್ಬೋದು, ಸೋಲಿನಿಂದ ಗೆಲುವು ಆಗೇ ಆಗ್ತದೆ. ಪ್ರಯತ್ನ ಮಾಡೋದಿತ್ತು, ಮಾಡಿದೀವಿ. ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದಲು ಕೂಡ ಹೇಳಿದ್ದೀವಿ. ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ. ಅದು ಹೆಂಗೆ ಸೋತ್ರ ಸೋಲೆ. ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ, 10 ಹೋಟ್ಲೆ ಸೋತ್ರು ಅಷ್ಟೇ ಸೋತಿದ್ದೀವಿ. ಮಾಡುವಂತ ಎಲ್ಲ ಎಫರ್ಟ್ಸ್ ಅನ್ನ ಮಾಡಿದ್ದೀವಿ. ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು. ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು. ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ. ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ರಿಜೆಕ್ಟ್ ಆಗಿದಾವೆ. ಅಂದ್ರೆ ಜಾಸ್ತಿ ಓಟ್ ಹಾಕಿದಾರೆ. ಅವ್ರಿಗೆ 9 ಹಾಕುವಲ್ಲಿ 10 ಹಾಕಿದಾರ, 15 ಹಾಕಿದಾರ. ಕೆಲವು ಕಡೆ 5,000 6,000 ಓಟ್ ರಿಜೆಕ್ಟ್ ಆಗಿದಾವ. 8,000ವರೆಗೆ ಆಗಿದಾವ. ಅದ್ರ ಸೆಕ್ಷನ್ ವೈಸ್ SC ST B ಅವೆಲ್ಲ ಒಂದ್ ಕಡೆ ಇದ್ರು. ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ ನಮಗೆ ಹೊಸದು. ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ. ಇದು ನಮಗೆ ಹೊಸದು. ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ. ಸೈಜೇಬಲ್ ಓಟ್ ಅಂತ ತಗೊಂಡಿವಿ. 12,000 ನಾವು ತಗೊಂಡ್ವಿ, 20,000 ಅವ್ರು ತಗೊಂಡಾರ. ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು, ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಹಿಂಗಾಗಿ ಅಷ್ಟ ಟೈಮ್ ಮೀರೋಗಿತ್ತು. ಸೊ ನಾವೇನು ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ. ಚುನಾವಣೆಯಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಡಿಫರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ 8,000 6,000 ಕೆಲವು ಕಡೆ ಮತದಾನ ಅಂದ್ರೆ ಬಾದಾಗಿದಾವ ಅಂತ ಏನಂತೀರ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವ, ತಿರಸ್ಕೃತ ಆಗಿದಾವ. ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು. ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ. ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅಷ್ಟು ಮಾಡ್ಲಿಕ್ಕೆ ಆಗದೆ ಅಂದ್ರೆ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ತರ ಓಟ್ ಹಾಕಿ ಹೀಗಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ. ಆಗತ್ತೆ ಅದು ಬಂದ್ರೆ ಪ್ಯಾನೆಲೇ ಬರ್ದಿದ್ದು. ಯಾಕಂದ್ರೆ ಇಡೀ ಪ್ಯಾನೆಲ್ ನಾವ್ ಹೇಳಿರ್ತೀವಿ, ನೀವು ನಮ್ಗೆ 15 ಓಟ್ ಹಾಕಂತ ಹೇಳಿರ್ತೀವಿ. ಹಿಂಗಾಗಿ ಬಂದ್ರೆ 15 ಬರ್ಬೇಕಿತ್ತು. ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ. ಜಾರಕಿಹೊಳಿ ಫ್ಯಾಮಿಲಿ ವಿರೋಧಿಗಳೇನಿದ್ರು ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿತ್ತು ಅಂತ ಹೇಳಿ ಈ ಚುನಾವಣೆ ಎಲ್ಲ ಹಿನ್ನಡೆ ಅಂತ ಹೇಳಿ ಅನ್ಕೋತೀರ? ಹಿನ್ನಡೆ ಇಲ್ಲ. ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ. ನಮ್ದು ರಿಜೆಕ್ಟ್ ಆಗಿದ್ದ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲೇ ನಮ್ಮ ವಿರೋಧಿಗಳೆಲ್ಲ ಕೂಡಿ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ. ಆದ್ರೂ ಕೂಡ ನಾವು ಏನು ಕಡಿಮೆ ಊಟ. ಅವ್ರು 30 ವರ್ಷ ರಾಜಕಾರಣಿ ಮಾಡಿ 20,000 ಓಟು, ನಾವು 3 ತಿಂಗಳ ಮಾಡಿ 12,000. ನಾವು ಆಡಳಿತ ಮಾಡಿದ್ರೆ ಬರೀ 3 ತಿಂಗಳ 12,000 ಓಟ್ ತಗೊಂಡಿ. ಅವರು 30 ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ. ಕಾರ್ಯಕರ್ತರ ಉಚ್ಚಾಟದಿಂದ ಎಲ್ಲೂ ನಮ್ಗೆ ಹಿನ್ನಡೆ ಆಯ್ತು ಅಂತೀವಿ. ಇಲ್ಲ ಆಮೇಲೆ ಧಮಕಿ ಕೊಡುವುದು ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಅಂತ. ಅದು ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಇದಕ್ಕೂ ಸಂಬಂಧ ಇಲ್ಲ. ಆ ಚುನಾವಣೆ ಬೇರೆ, ಈ ಚುನಾವಣೆ ಬೇರೆ. ಆದ್ರೂ ಕೂಡ ಸೈಜೇಬಲ್ ಓಟ್ ಬಂದು ಬಹಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡೋಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ವಿ. ಆದ್ರೆ ಬೇಸ್ ಅಂತಿ ರೆಡಿ ಆಗಿದೆ ನಮ್ಮ ಒಂದು. ಭಾಷೆನಿಂದ ಓಟ್ ಯಾರು ಹಾಕಿಲ್ಲ ರೀ. ಅವರು ಸಂಘಟನೆ ಬಹಳ ಭಾಷಣ ಮಾಡ್ಯಾರ, ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ. ಅವ್ರದ್ದು ಅದು ಇಂಟ್ಯಾಕ್ಟ್ ಓಟ್ ಇತ್ತು. ಅವರು ಅದನ್ನ ಅವ್ರ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು. ನಮ್ದು ಇಂಟ್ಯಾಕ್ಟ್ ಇತ್ತು.
ನಾವು ಹಾಕೊಳ್ಳಲು ವಿಫಲರಾಗಿದ್ದೀವಿ, ಇಷ್ಟೇ ವ್ಯತ್ಯಾಸ ಇದೆ. ನಾವು ಎಲೆಕ್ಷನ್ ಅಲ್ಲಿ ರೊಕ್ಕ ನಿಮ್ದು, ಆಮೇಲೆ ಗಾಡಿ ನಿಮ್ದು, ಊಟ ನಿಮ್ದು, ಓಟ್ ಮಾತ್ರ ಕೆಟ್ಟವ್ರಿಗೆ ಹಾಕಿದ್ರು ಅಂತ ಅನಿಸ್ತಾರೆ ಎಲೆಕ್ಷನ್ ನೋಡೋದು. ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲ. ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು, ಎಷ್ಟ್ ಜನ ಬಂದ್ ನಮಗೆ ಓಟ್ ಹಾಕಿ ವಿಶ್ ಮಾಡಿ ಹೋದ್ರು. ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ ಮತಗಳ ಸಂಖ್ಯೆ ಬಹಳ ಇದೆ. ಇಲ್ಲ ಎಲ್ಲ ಈಗ ನಮ್ದು ಹುಕ್ಕೇರಿಯಲ್ಲಿ ನಮ್ದು ಬೇಸ್ ಇರ್ಲಿಲ್ಲ. ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು, ಎಲ್ಲಾ ಊರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಬಂದಿದೆ. ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ. ಈಗ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆದ ಲೀಡರ್ ಆಗಿದ್ದಾರೆ, ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ. ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ. ಜೊತೆಯವರು ಯಾವ ರೀತಿ ಪ್ರಚಾರ ಮಾಡ್ಬೇಕಾಗಿತ್ತು, ಕೆಲವು ಟಿಪಿ ಕೂಡ ಅವರು ಏನೋ ಮಿಸ್ ಆಗಿದೆ ಅಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ನಾವು ಜನರಿಗೆ ಓಟ್ ಹೆಂಗ್ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದೀವಿ. ಸರಿ, ಈಗ ಸೋಲಿನ ನಂತರ ಒಂದು ಚರ್ಚೆ ಆಗ್ತಾ ಇದೆ, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ, ತಾವು ಬೆಳೆಸಿದ್ರಿ. ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ, ಲಿಂಗಾಯತರು ತುಳಿತಾ ಇದ್ದಾರೆ, ನಾಟಕ ಪಾಠ ಕಲಿಸಿದೀವಿ, ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇ ಇದು ತಾಲೂಕಿಗೆ ಸೀಮಿತವಾಗಿರುವಂತ ಚುನಾವಣೆ, ಅಷ್ಟಕ್ಕನ ಮಾತಾಡ್ಬೇಕಿದು. ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸೋದಿಲ್ಲ. ಅಷ್ಟೇ ಸೋಲು ಅಷ್ಟೇ. ಮುಖಮಂಗ ಅನ್ನೋದು ಪ್ರಶ್ನೆ ಸೋಲು. ಕತ್ತಿ ವರ್ಸಸ್ ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ಆರಂಭದಲ್ಲೇ ಬಿಪಿನ್ ಆಗುವಂತ ಬಗ್ಗೆ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಕರೆಕ್ಟ್. ಅಲ್ಲ, ಉತ್ತರ ಹೇಳಿಲ್ಲ. ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಮಾತಾಡ್ದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ. ಸೊ ಈಗ ಸೋಲ್ ಅಷ್ಟೇ ನಾವು ಹೇಳ್ಬೇಕಿದ್ದ. ಖಂಡಿತ ಆಗಿತ್ತಲ್ಲ ಅವ್ರಿಗೆ, ನಮ್ಗೆ ಅದು ಪ್ರಸಿದ್ಧಿ ಕತ್ತಿಯವರಿಗೂ ಜಿಲ್ಲೆಯವರು ಜಗಳ ಇತ್ತು. ಆಮೇಲೆ ಜಾರಕಿಹೊಳಿ ಬಂದು ಕಾರ್ಯಕ್ರಮ ಇಲ್ಲ, ಅದೇ ಹೇಳ್ಯಾರ. ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು, ಹೋದಿವಿ ಅಷ್ಟೇ. ಅದರಲ್ಲಿ ಏನೋ ಅವ್ರ ವಿರೋಧ ಇವ್ರ ಪರವಾಗಿ ಅಂತಲ್ಲ, ನಮ್ಮ ಕಾರ್ಯಕರ್ತರ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದೀವಿ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಸ್ಟಡಿ ಮಾಡ್ತಾರೆ, ಆಮೇಲೆ ಸ್ಟ್ರಾಟಜಿ ಮಾಡ್ತಾರೆ. ಎಲ್ಲೂ ಕೂಡ ಸ್ಟ್ರಾಟಜಿ ಫೇಲ್ ಆಗಿರ್ಲಿಲ್ಲ. ಅದು ಇಲ್ಲ ಸ್ಟಡಿ ಮಾಡುವಲ್ಲಿ ಸ್ಟ್ರಾಟಜಿ ಮಾಡುವಲ್ಲಿ ಅದೇ ಹೇಳಲ್ಲ, ನಮ್ದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಿಲ್ಲ. ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟಡಿನೂ ಕರೆಕ್ಟ್ ಇತ್ತು. ಆದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಹೋಲ್ ಟೀಮ್ ಮಾಡ್ಬೇಕಿದು. ಹೋಲ್ ಟೀಮ್ ಮಾಡೋಲ್ಲಿ ವಿಫಲ ಆಗಿದೆ ಅಂತ ಫಸ್ಟ್ ಕೇಳಿದ್ರಲ್ಲ. ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಅಷ್ಟೇ. ಎಲ್ಲಾರು ಬಂದಿದ್ದಾರೆ ನಮ್ಮ ಜೊತೆ, ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು, ಬರ್ದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ಮ ಜೊತೆ, ಅವ್ರ ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟರ್ಗೆ ಹೀಗೆ ಓಟ್ ಹಾಕೋದ್ ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಓಪನ್ ಇದೆ, ಅದೇನು ಬಾರ್ಡರ್ ಇದೆ ಅದು. ನೀವು ಆ ತರ ಹೇಳಿದ್ರೆ ನಿಮ್ಮ ಕಾರ್ಯಕರ್ತರು ನೀವು ಬರ್ಸ್ಕೊಂಡಿದ್ರೆ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? ನಾವ್ ಹೇಳಿಲ್ಲ, ಬಾರ್ಡರ್ ಇಲ್ಲ. ಸ್ವಾಗತ ಮಾಡ್ಕೊತೀರಾ ಹೇಗೆ ಅಂತ ಹೇಳಿ. ಬಾರ್ಡರ್ ಇಲ್ವೇ ಇಲ್ಲ, ಓಪನ್ ಇದೆ. ಯಾರ್ ಬೇಕಾದ್ರೆ ಇಲ್ಲಬೇಕಾ, ಇದ್ರೆ ನೀನ್ ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ. ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ. ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು. ಗೋಕಾಕ್ ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರ್ಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ ಹೇಳಿ ಅದು ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನ್ ಸರ್? ಅದ್ ಯಾವ್ದು ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ, ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಅದನ್ನ ರಾಜ್ಯ ಜನರಿಗೆ ಪ್ರತಿ ಎಲೆಕ್ಷನ್ ಹೇಳ್ತಾರ. ಅದ ಈಗಿಂದ ಅಲ್ಲ, 20 ವರ್ಷದಿಂದ ಹೇಳ್ತಾರ, ಹೊಸದೇನಲ್ಲ ಅದು. ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ, ಅದೇ ಹೊಸದಲ್ಲ ಸರ್. ಆಮೇಲೆ ಈ ಖರ್ಚು ಮಾಡಿದ್ರು ಸರ್, ಈ ಖರ್ಚಿನಲ್ಲಿ ಕೇರಳೆಲ್ಲ ಹೊಸ ಟಿಸಿ ಹೊಸ ಕಂಬ ಬರ್ತದೆ ಅಂತ ಚರ್ಚೆ. ಈ ಸಹಕಾರ ಸಂಘ ಎಲೆಕ್ಷನ್ ಖರ್ಚು ಮಾಡಿದ್ರೆ ಹೊಸ ಟಿಸಿ ಹೊಸ ಕಂಬ ಬರ್ತದೆ ಅಂತ ಅಲ್ಲ. ಅಲ್ಲಿ ಟಿಸಿ ಬರ್ತಿರ್ತೀವಿ, ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು
ಈಗ ಕತ್ತಿ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು.